ಸ್ವಾಗತ. ನಾನು ಇವತ್ತು SBI ಕ್ಲರ್ಕ್ ಏನು ಕಾಲ್ ಫಾರ್ಮ್ ಆಗಿದೆ ನೋಡಿ, ಆ ಕಾಲ್ ಫಾರ್ಮ್ನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಮುಖಾಂತರ ಹಾಕ್ಬೋದು. ಓಕೆ, ನಾನು ಒಂದೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಬಗ್ಗೆ ಅಂತೆಲ್ಲ ಕಟ್ಸೋಬೇಡಿ. ನೀವು ಇಲ್ಲ IBPS ಅಂತ ಹೊಡೆದ್ರೆ ಡೈರೆಕ್ಟಾಗಿ ಕೂಡ ಬರುತ್ತೆ. ಓಕೆ, ಇಲ್ಲಿ ನೋಡಿ ಒಂದಿಷ್ಟು ಡೇಟ್ಗಳಿದ್ದಾವೆ. ಏನು ಡಿಸೆಂಬರ್ 17 ಅಲ್ಲ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಜನವರಿ 1 ಕ್ಲೋಸಿಂಗ್ ಡೇಟು. ನೆಕ್ಸ್ಟು ಎಡಿಟಿಂಗು ಕೂಡ ಅವತ್ತೇ ಆಗಿರುತ್ತೆ. ಇನ್ನು ಪ್ರಿಂಟಿಂಗ್ ಅಪ್ಲಿಕೇಶನ್ 22 ಕೊನೆಯದಾಗಿರುತ್ತೆ. ಆನ್ಲೈನ್ ಫೀ ಪೇಮೆಂಟ್ ಕೂಡ ಜನವರಿ 7ರಷ್ಟಿಗೆ ನೀವೇನು ಮಾಡಬೇಕು, ಆನ್ಲೈನ್ ಪೇಮೆಂಟ್ ತೊಗೊಂಡಿರಬೇಕು. ನೆಕ್ಸ್ಟ್ ನೋಡಿ, ನೀವೇನಾದರೂ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಲಾಗಿನ್ ಆಗಿ. ಸಪೋಸ್ ಆಗಿಲ್ಲ ಅಂದರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ನಾನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಒಂದನೇದಲ್ಲಿ ನಮ್ಮ ಒಂದು ಬೇಸಿಕ್ ಡೀಟೇಲ್ಸು, ಫೋಟೋ ಸಿಗ್ನೇಚರು, ಡೀಟೇಲ್ಸು, ಪ್ರಿವ್ಯೂ, ಅಪ್ಲೋಡ್ಸು, ಪೇಮೆಂಟು, ಇಷ್ಟು ಪ್ರೊಸೀಜರ್ ಇರ್ತವೆ. ಮೊದಲನೇದಾಗಿ ಫಸ್ಟ್ ನೇಮ್, ನಮ್ಮೊಂದು ಏನಾದರೂ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ABC X ಮತ್ತು ಇಲ್ಲಿ YZ ಅವ್ರ ಅಡ್ರೆಸ್ ಅಂತ ತಿಳ್ಕೊಳ್ಳಿ. ಫಾದರ್ ನೇಮ್, ಅವ್ರ ಹೆಸರು ಫಸ್ಟ್ ನೇಮಲ್ಲಿ ABC ಹಾಕಬೇಕು, ಕನ್ಫರ್ಮಲ್ಲಿ ABC, ಮಿಡಲ್ ನೇಮು ಅವ್ರ ಫಾದರ್ ನೇಮ್ ಹಾಕಬೇಕು. ನೆಕ್ಸ್ಟು ಲಾಸ್ಟ್ ನೇಮಲ್ಲಿ ಅವ್ರ ಅಡ್ರೆಸ್ ಹಾಕಬೇಕು. ನೆಕ್ಸ್ಟು ನೋಡಿ, ಸೇಮ್ ನಿಮ್ಮ ಒಂದು ಡಾಕ್ಯುಮೆಂಟಲ್ಲಿ ಯಾವ ರೀತಿ ಹೆಸರಿದೆ ಅದನ್ನೇ ಹಾಕಿರಬೇಕು. ನೆಕ್ಸ್ಟು ಮೊಬೈಲ್ ನಂಬರು ಸೇಮ್ ಹಾಕಬೇಕು. ನೆಕ್ಸ್ಟು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಬಿಡಬೇಕು, ಚಾಯ್ಸ್ ಇದೆ. ನೆಕ್ಸ್ಟು ಇಮೇಲ್ ID ನೋಡಿ, ಸಪೋಸ್ ಏನಾದರೂ ಒಂದು xyz@gmail.com ಏನಾದರೂ ಇದ್ದರೆ ಇಲ್ಲಿ ಡೊಮೇನ್ ನೇಮಲ್ಲಿ Gmail ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನೀವು XYZ ಮಾತ್ರ ಹಾಕಬೇಕು, ಅಂತೂ ಇಲ್ಲ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಇಮೇಲಲ್ಲಿ ಪೂರ್ತಿ ಇಮೇಲನ್ನು ಹಾಕಬೇಕಾಗುತ್ತೆ. ನೀವು ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ತೋರಿಸುತ್ತೆ ಇಮೇಜಲ್ಲಿ, ಆ ಇಮೇಜಲ್ಲಿ ಏನಿದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ನಾನು ರಿಜಿಸ್ಟರ್ ಆಗಿದ ತಕ್ಷಣ ಇಲ್ಲಿ ನಮ್ಮೊಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಬಂದಿರುತ್ತೆ. ಅದನ್ನು ನೀವು ಬೇಕಾದ್ರೆ ಲಾಗಿನ್ ಆಗಿ ಕೂಡ ಮಾಡ್ಬೋದು. ಓಕೆ, ನಮ್ಮ ರಿಜಿಸ್ಟರ್ ID ಪಾಸ್ವರ್ಡ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಗೈಡ್ಲೈನ್ಸ್ ಆಫ್ ಸ್ಕ್ಯಾನಿಂಗ್ ಫೋಟೋ ಸಿಗ್ನೇಚರ್, ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಓಕೆ, ಮೊದಲು ನಿಮಗೆ ಫೋಟೋ ಸೈಜ್ ಏನಿರಬೇಕು, 4.5 x 3.5 ಇರಬೇಕು. ಅದನ್ನು ಕೂಡ ನಾನು ನಿಮಗೆ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ಯಾವ ರೀತಿ ಒಂದು ಆ್ಯಪ್ ಅಂತ ಅದನ್ನು ಕೂಡ ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಫೋಟೋಗ್ರಾಫ್ ಸಿಗ್ನೇಚರ್ ಏನಿದೆ ಅದಕ್ಕಿಂತ ಮೊದಲು ನಿಮ್ಮ ಫೋಟೋ ಸಿಗ್ನೇಚರ್ ನೀವು ಮೊದಲು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರಬೇಕು. ಫಾರ್ಮೆಟ್ ಏನಿದೆ 3.5 x 4.5. ಓಕೆ, ಇಮೇಜ್ ಸೇವರ್ ಅನ್ನೋ ಆ್ಯಪ್ ಇದೆ, ಇಮೇಜ್ ಸೇವರ್, ಆ ಆ್ಯಪಲ್ಲಿ ಸೈಜ್ ಬರುತ್ತೆ. ಸಪೋಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟ್ ಗೂಗಲ್ ಕ್ರೋಮಲ್ಲಿ ರೀಸೈಜ್ ಇಮೇಜ್ ಅಂತ ಹೊಡೆದ್ರೆ ಅಲ್ಲಿ ನೀವು ಸೆಟ್ಟಿಂಗ್ನ ಇಟ್ಕೋಬೋದು. ಓಕೆ, ಎರಡು ಕೂಡ ಆಪ್ಷನ್ ಇರುತ್ತೆ ನಿಮ್ಮ ಸಿಗ್ನೇಚರು. ಇದಾದ ತಕ್ಷಣ ಇಲ್ಲಿ ಏನು ನೆಕ್ಸ್ಟ್ ಅಂತ ಕ್ಲಿಕ್ ಇದೆ ನೋಡಿ, ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವೇನಾಗುತ್ತೆ, ಈ ಒಂದು ಪೇಜಸ್ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆದರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಓಕೆ, ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ನೆಕ್ಸ್ಟು ಯಾವ ಪೇಜಲ್ಲಿ, ಥರ್ಡ್ ಪೇಜಲ್ಲಿದೆ, ಡೀಟೇಲ್ಸ್ ಪೇಜಲ್ಲಿ. ಇಲ್ಲಿ ಮೊದಲು ಸರ್ಕಲ್ ಅಂತ ಇದೆ, ಅಂದರೆ ನಮ್ಮದು ಏನಿದೆ ಬೆಂಗಳೂರು ಸರ್ಕಲ್. ಓಕೆ, ಕರ್ನಾಟಕ ಬೆಂಗಳೂರು ಸರ್ಕಲ್. ಈ ನೆಕ್ಸ್ಟು ಇಲ್ಲಿ ಆಪ್ಷನ್ ಏನು ಕೇಳುತ್ತೆ. ಓಕೆ, ಇಲ್ಲಿ ನಿಮಗೆ ನೆಕ್ಸ್ಟು ಇಲ್ಲಿ ಬರುತ್ತೆ ನೋಡಿ, ಸ್ಟೇಟ್ ಕರ್ನಾಟಕ. ನೆಕ್ಸ್ಟ್ ನೀವು ಯಾವ ಲ್ಯಾಂಗ್ವೇಜ್, ಕನ್ನಡ ಅಂತ ಹಾಕಬೇಕು. ನೀವು SLC ಅಥವಾ PUCಯಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಕಲ್ತಿರ ಅಂದರೆ ಸ್ಪೆಸಿಫೈಡ್ ಲೋಕಲ್ ಲ್ಯಾಂಗ್ವೇಜ್ ಕಲ್ತಿರ ಎಸ್ ಅಂತ ಹಾಕಿ, ಒಂದು ಇದ್ದರೆ, ಇಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಕೆಟಗರಿ ಯಾವುದನ್ನು ಬರುತ್ತೆ ಅದನ್ನು ಅಪ್ಲೈ ಮಾಡಿ. ನೆಕ್ಸ್ಟು ಸಬ್ ಕಾಸ್ಟ್ ಕೇಳುತ್ತಾರೆ, ಆ ಸಬ್ ಕಾಸ್ಟ್ನ ಹಾಕಿ. ಸಪೋಸ್ ನಿಮ್ಮೊಂದು ಕಾಸ್ಟ್ ಮೆನ್ಷನ್ ಮಾಡಿರ್ತಾರೆ ಸಬ್ ಕಾಸ್ಟು. ನೆಕ್ಸ್ಟು ನೋಡಿ, EWS ಇದ್ದವರು EWS ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ. ನೀವು ಆರ್ ಯು ಟ್ರೈನ್ಡ್ ಆಪ್ರೇಷನ್ ಟೈಪ್ SP, ಆಲ್ರೆಡಿ SPಯಲ್ಲೇ ಟ್ರೈನ್ ಆಗಿದ್ದೀರಾ ಅಂತ ಕೇಳಿದರೆ ಎಸ್ ಅಂದರೆ ಎಸ್, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಅದು ಆಪ್ರೇಷನ್ ಆಗಿದ್ದರೆ ಡೇಟ್ ಟೈಮ್ ಹೇಳಬೇಕಾಗುತ್ತೆ. ಓಕೆ, ನೆಕ್ಸ್ಟು ನಿಮಗೆ ಯಾವುದಾದ್ರೂ ಡಿಸಬಿಲಿಟಿ ಇದ್ದರೆ 40% ಆ್ಯಂಡ್ ಅಬೋವ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಮತ್ತು ಅದರ ಡೀಟೇಲ್ಸ್ನ ಹಾಕಿ. ಇಲ್ಲಿ ನೋಡಿ,
ಆರ್ ಯು ಸಫರಿಂಗ್ ಫ್ರಮ್ ಸೆಲೆಬಲ್ ಪಾಲ್ಸಿ ಆರ್ ರೇಟಿಂಗ್ ಸ್ಪೀಡ್ ಅಫೆಕ್ಟೆಡ್, ಯಾವುದು ತೊಂದರೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇನ್ನು ಇಲ್ಲಿ ಸ್ಕ್ರೈಬ್ದೊಂದಿಷ್ಟು ಗೈಡ್ಲೈನ್ಸ್ ಇದೆ, ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಹಾಕಿರ್ತೀನಿ ನಾನು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ಕೂಡ ನೀವು ಏನು ಮಾಡ್ಬೋದು, ಇಂದು ನೋಟಿಫಿಕೇಷನ್ನ ಅನಾಲಿಸಿಸ್ ಮಾಡೋದಿಲ್ಲ, ನಿಮ್ಮ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ನೀವು ಪಡ್ಕೋಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ರಿಸರ್ವೇಷನ್ ಕ್ಲೇಮ್ ಮಾಡೋದು. ಓಕೆ, ಮೆಡಿಕಲ್ ಯಾವ್ದಾದ್ರು ಸರ್ಟಿಫಿಕೇಟ್ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇನ್ನು ರಿಲಿಜನ್ಸ್, ಇಲ್ಲಿ ನಿಮಗೆ ಯಾವುದು ಹಿಂದೂ, ಕ್ರಿಶ್ಚಿಯನ್, ವಾಟ್ ಎವರ್ ರಿಲಿಜನ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಮೈನಾರಿಟಿಯಲ್ಲಿ ಸಂಬಂಧಪಡ್ತೀರ ಅಂತ ಎಸ್ ಇದ್ದರೆ ಎಸ್, ಇಲ್ಲಾಂದ್ರೆ ನೋ ಅಂತ. ನ್ಯಾಷನಾಲಿಟಿ ಆಲ್ರೆಡಿ ಫಿಲ್ ಆಗಿರುತ್ತೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇನ್ನು ಡಿಸೇಬಲ್ಡ್ ಏನಿದ್ರೆ ಎಸ್ ನೋ ಅದನ್ನು ಕೊಡಿ. ನೆಕ್ಸ್ಟು ಓಕೆ, ಇಲ್ಲೆಲ್ಲ ಎಸ್ ಏನು ಒಂದು ನೀವೇನಾದರೂ ಆಲ್ರೆಡಿ ಲೋನ್ ಇದೆ ಇರುತ್ತೆ ಆಪ್ಷನ್ ಇರುತ್ತೆ, ಅವೆಲ್ಲ ನೋ ಅಂತ ಕೊಡಿ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಎಕ್ಸಾಮಿನೇಷನ್ ಸೆಂಟರ್ ಯಾವ ಸ್ಟೇಟ್ ಬೇಕು, ಕರ್ನಾಟಕ ಅಂತ ತೆಗೆದುಕೊಳ್ಳಿ, ಅಥವಾ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕಿ. ಸ್ಟೇಟ್ ಕೋಡ್ ಅಲ್ಲಿ ಆಟೋಮೆಟಿಕಾಗಿ ಬರುತ್ತೆ, ನೀವು ಸ್ಟೇಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಸ್ಟೇಟ್ ಕೋಡ್ ತಾನೇ ಬರುತ್ತೆ. ಪ್ರಿಲಿಮ್ಸರಿ ಎಕ್ಸಾಮಿನೇಷನ್ ಯಾವ ಒಂದು ಸೆಂಟರ್, ಬೆಳಗಾವಿ, ಗುಲ್ಬರ್ಗ, ನೆಕ್ಸ್ಟು ಧಾರವಾಡ, ಹಲವಾರು ಆಪ್ಷನ್ಗಳಿರ್ತವೆ. ಒಂದು 7-8 ಡಿಸ್ಟ್ರಿಕ್ಸ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಮೇನ್ಸ್ ಎಕ್ಸಾಮ್ ಕೂಡ ಸೆಂಟರ್ ಚೂಸ್ ಮಾಡಬೇಕು, ಸ್ಟೇಟ್ ಕೋಡ್ ಆಟೋಮೆಟಿಕ್ ಫಿಲ್ ಆಗುತ್ತೆ. ಸೆಂಟರ್ ಬೆಳಗಾವಿ ಮತ್ತು ಬೆಂಗಳೂರು. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ, ನಾನು ಯಾವುದೊಂದು ಅಪ್ಲಿಕೇಶನ್ ಐ ಡಿನ ಇಲ್ಲಿ ಹಾಕ್ತೀನೋ ಅದೇ ಐ ಡಿನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದರೆ, ಇಲ್ಲಿ ಟಿಕ್ ಹೊಡೆದ್ರೆ ಎಸ್ ಅಂತ ಹಾಕಿ ಆ ಐ ಡಿನ ಸೆಲೆಕ್ಟ್ ಮಾಡಬೇಕು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮಗೇನು SLC ಮಾರ್ಕ್ಸ್ ಕಾರ್ಡು ಏನು ಹಾಕಿ ಇಲ್ಲಿ ಐ ಡಿ ನಂಬರ್ನ ಹಾಕಿದ ತಕ್ಷಣ, ನೆಕ್ಸ್ಟು ಇಲ್ಲಿ ಕೇಳಿದರೆ ಪ್ರಿಲಿಮ್ಸು ಮೇನ್ಸು ಯಾವ ಎಕ್ಸಾಮು, ಒಂದು ಇಂಗ್ಲೀಷ್ ಹಿಂದಿ ಇರುತ್ತೆ, ಇಂಗ್ಲೀಷ್ ಹಿಂದಿ, ಇನ್ನೊಂದು ಇಂಗ್ಲೀಷ್ ಕನ್ನಡ ಇರುತ್ತೆ, ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮಗೆ ಜೆಂಡರು, ನೀವು ಟಿನ್ ಬರೆದ ಇದ್ರೆ ಎಸ್ ಅಂತ ಕೆಲ ನೋ ಅಂತ ಹಾಕಿ, ಜೆಂಡರ್ ಆಫ್ ಟಿನ್ ಅದನ್ನು ಕೂಡ ಏನು ಮೆನ್ಷನ್ ಮಾಡೋಕ್ಕೋಗುತ್ತೆ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ಮಾರ್ಷಲ್ ಸ್ಟೇಟಸ್, ಇಲ್ಲಿ ಮ್ಯಾರಿಡ್ ಇಲ್ಲಿ ಯಾವುದಕ್ಕೂ ನಿಮಗೆ ಅಪ್ಲೈ ಆಗುತ್ತೆ ಅದನ್ನು ಹಾಕಿ. ನಿಮ್ಮ ಫಾದರ್ಸ್ ನೇಮು, ಮದರ್ಸ್ ಲಾಸ್ಟ್ ನೇಮು, ಸಪೋಸ್ ನಿಮ್ಮ ಮ್ಯಾರೇಜ್ ಅಂದರೆ ಸ್ಪೌಸ್ ನೇಮ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ನೋಡಿ, ಅಡ್ರೆಸ್ಸು ನಿಮ್ಮ ಒಂದು ಅಡ್ರೆಸ್ ಹಾಕಬೇಕಾಗುತ್ತೆ, ಮತ್ತು ಇಲ್ಲಿ ಅಡ್ರೆಸ್ ಓಕೆ, ನಿಮ್ಮ ಪರ್ಮನೆಂಟ್ ಆಗಿದ್ದರೆ ಸೇಮ್ ಅಂತ ಹಾಕಿ, ಸಪೋಸ್ ಡಿಫ್ರೆಂಟ್ ಇದ್ದರೆ ಬೇರೆ ಹಾಕಿ. ನೆಕ್ಸ್ಟ್ ಇಲ್ಲಿ ಚೂಸ್ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ ಅಂತ, ಇಲ್ಲಿ ಒಂದು ಏನಿರುತ್ತೆ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್, ಒಂದು ಪರ್ಮನೆಂಟ್ ಅಡ್ರೆಸ್, ನೀವು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಹಾಕಿ. ಸಪೋಸ್ ನೀವು ಬೇರೆ ಇದ್ದರೆ ಕರೆಸ್ಪಾಂಡೆಂಟ್ ಅಡ್ರೆಸ್ ಅಂತ ಹಾಕಿ. ಇಲ್ಲಿ ವ್ಯಾಲಿಡೇಟಿ ಆರ್ ಡೀಟೇಲ್ಸ್ ಅಂತ ಹಾಕಿ. 750 ರೂಪಾಯಿ DD ಬಂದಿರುತ್ತೆ ಜನರಲ್ ಅವರಿಗೆ. ಓಕೆ, ಇನ್ನು SC ST ಅವರಿಗೆ ಏನು ಅಷ್ಟು ಇರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ, ನೆಕ್ಸ್ಟ್ ಡೀಟೇಲ್ಸ್, ಈ ಡೀಟೇಲ್ಸಲ್ಲಿ ಆಲ್ರೆಡಿ ನಾವು ಸೇವ್ ನೆಕ್ಸ್ಟ್ ಹೊಡೆದು ಬೇಸಿಕ್ ಎಲ್ಲ ಮುಗಿತು. ಈಗ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಅದು ಡಿಗ್ರಿ ಮೇಲೆ ಪೋಸ್ಟ್ ಇರೋದ್ರಿಂದ ಗ್ರ್ಯಾಜುಯೇಷನ್, ಇಲ್ಲಿ ನೋಡಿ ಗ್ರ್ಯಾಜುಯೇಷನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನಿಮ್ಮೊಂದು ಪಾಸ್ ಅಥವಾ ಇಲ್ಲ ಪೀರಿಯಡ್ ಅಂತ ಹಾಕಬೇಕು. ಆಮೇಲೆ ಡಿಗ್ರಿ ಯಾವ್ದು ಸಬ್ಜೆಕ್ಟ್ ಸ್ಟ್ರೀಮ್ ಇರುತ್ತೆ, ಕಾಲೇಜ್ ನೇಮು, ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಅದನ್ನು ಹಾಕಿ, ಪರ್ಸೆಂಟೇಜು, ನಿಮ್ಮ ಒಂದು ಗ್ರೇಡ್ ಫಸ್ಟ್ ಕ್ಲಾಸ್ ಯಾವ ರೀತಿ ಇದೆ ಅದನ್ನು ಹಾಕಿ. ನೀವು ಸಪೋಸ್ ಏನಾದರೂ ಇಲ್ಲಿ ಎಕ್ಸ್ಟ್ರಾ ನಾಲೆಜ್, ಎಕ್ಸ್ಟ್ರಾ ಡಿಗ್ರಿ ಏನಾದರೂ ಇದ್ದರೆ ಡಬಲ್ ಡಿಗ್ರಿ ಇವೆಲ್ಲ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟು ನೀವೇನಾದರೂ ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ನೀವೇನಾದರೂ ಪ್ರೀ ಎಕ್ಸಾಮ್ ಟ್ರೈನಿಂಗ್ ತೆಗೆದುಕೊಂಡವರಿದ್ದರೆ ಅದನ್ನು ಕೂಡ ಎಸ್ ಅಂತ ಹಾಕಿ ಇಲ್ಲಿ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಓಕೆ, ನಿಮ್ಮ ಲ್ಯಾಂಗ್ವೇಜ್ ಗೊತ್ತಿರೋದು ಕನ್ನಡ. ಓಕೆ, ಸಪೋಸ್ ಇಂಗ್ಲೀಷ್, ಹಿಂದಿ. ಓಕೆ, ನೆಕ್ಸ್ಟು ಮತ್ತೆ ಬೇರೆ ಯಾವ ಲ್ಯಾಂಗ್ವೇಜ್ ಗೊತ್ತಿರೋ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಸೇವ್ ನೆಕ್ಸ್ಟ್. ಮೊದಲು ವ್ಯಾಲಿಡೇಟ್ ಡೀಟೇಲ್ಸ್ ಮಾಡಿದ ತಕ್ಷಣ ಸೇವ್ ನೆಕ್ಸ್ಟ್ ಅಂತ ಹೊಡಿಬೇಕು. ನೋಡಿ, ಇಲ್ಲಿ ಒಂದು ಪ್ರಿವ್ಯೂ ಆಪ್ಷನ್ ಬರುತ್ತೆ, ಪ್ರಿವ್ಯೂ ಇಲ್ಲಿ ಬರುತ್ತೆ, ನಿಮ್ಮ ಫುಲ್ ನೇಮ್ ಬರುತ್ತೆ, ರಿಜಿಸ್ಟರ್ ನಂಬರು ಎಲ್ಲ A to Z ಎಲ್ಲ ಬರುತ್ತೆ, ನೀವೇನು ಅಪ್ಲೈ ಮಾಡಿದ್ರು ಅವೆಲ್ಲ ಕೂಡ ಬರ್ತಾವೆ ಇಲ್ಲಿ. ಓಕೆ, ಇಲ್ಲಿ ಫೀಸ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತದೆ ಅನ್ಕೋತೀನಿ. ಓಕೆ, ಇಷ್ಟು ಫೀಸ್ ಇರುತ್ತೆ ನೋಡಿ, 750 ರೂಪೀಸ್. ಕೊನೆಯದಾಗಿ ಈ ರೀತಿ ಬಂದಿರುತ್ತೆ, ಇವೆಲ್ಲ ಆಗಿದ ತಕ್ಷಣ ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಐ ಅಗ್ರಿ ಕನ್ಫರ್ಮ್ ಏನು ಕೇಳಿದರೆ, ಮೈ ನೇಮ್ ಇಸ್ ಫಿಲ್ ಬೈ ದಿ, ನಾನೇ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ನೇಮ್ ID ಪ್ರೂಫ್ ಎರಡು ಸೇಮ್ ಆಗುತ್ತೆ. ದೇರ್ ಇಸ್ ಎ ಚೇಂಜ್ ಇನ್ ನೇಮ್ ಆ್ಯಂಡ್ ಐ ಬ್ರಿಂಗ್ ಡಾಕ್ಯುಮೆಂಟ್ ಪ್ರೂಫ್ ದ ಸೇಮ್, ಇಲ್ಲಿ ಎರಡರಲ್ಲಿ ಒಂದು ಹಾಕಬೇಕು. ಓಕೆ, ಇಲ್ಲಿ ಕೊನೆಯದಾಗಿ ಅಪ್ಲೋಡ್ಸ್ ಅಂತ ಆಪ್ಷನ್ ಇರುತ್ತೆ. ಓಕೆ,
ಈ ಅಪ್ಲೋಡ್ಸ್ ಆಪ್ಷನ್ ನಿಮ್ಮ ಲೆಫ್ಟ್ ತಂಬ್ ಹಾಕಬೇಕು. ಹ್ಯಾಂಡ್ ರಿಟರ್ನ್, ಈ ಹ್ಯಾಂಡ್ ರಿಟರ್ನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕೊನೆಯದಾಗಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಈಗ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕಬೇಕು. ನಿಮ್ಮ ಲೆಫ್ಟ್ ತಂಬ್ ಪ್ಯಾಡಲ್ಲಿ ಕ್ಲಿಕ್ ಮಾಡಿ ಒಂದು ವೈಟ್ ಪೇಜಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕು. ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ನ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಇಲ್ಲಿ ನಾವು ನಿಮಗೆ ಹೇಳಿದ್ದೆ ಫೋಟೋಗ್ರಾಫು, ಸಿಗ್ನೇಚರ್ ಮತ್ತು ಹ್ಯಾಂಡ್ ರಿಟರ್ನ್ ಎಲ್ಲವನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ಅಂತ. ಹಾಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟಿಂದ ತೆಗೆದುಕೊಂಡಿರೋದು PDF ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಒಂದು ಯಾವ ರೀತಿ ಒಂದು ವೈಟ್ ಪೇಜಲ್ಲಿ ಬರೀಬೇಕಾಗುತ್ತೆ ಏನಂತ, ಇಲ್ಲಿ ಐ ಅಂತ ಬರೋದು, ನಿಮ್ಮ ಹೆಸರು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಡಿಕ್ಲೇರ್ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಿ ಅಂತ ನಾನೇ ಇದ್ದೀನಿ ಅಂತ ಹೇಳಿ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಲೆಫ್ಟ್ ತಂಬ್ ವರ್ಷನ್ ಇದು ಬೇರೆ. ಇದಿಷ್ಟೇ ನೀವು ರೈಟಿಂಗ್ ಡಿಕ್ಲರೇಷನಲ್ಲಿ ಬರೋದು. ಅದನ್ನು ಏನು ಮಾಡಬೇಕು, ದಯವಿಟ್ಟು ಇದನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೀರಿ. ಓಕೆ, ಬ್ಲ್ಯಾಕ್ ಪೆನ್ನಲ್ಲಿ ಬರೋದು ವೈಟ್ ಪೇಜಲ್ಲಿ ಬರೀರಿ. ವೈಟ್ ಪೇಜ್ ಬ್ಲ್ಯಾಕ್ ಪೆನ್ ಏರ್ಫೋರ್ ಶೀಟಲ್ಲಿ ಬರೋದು, ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನು, ಅಥವಾ ನೀವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲ ಸ್ಕ್ಯಾನರ್ ಬೇಕಾದ್ರೆ ಮಾಡಿ. ನೆಕ್ಸ್ಟ್ ಫೋಟೋಗ್ರಾಫು 4.5 ಇರಬೇಕು, 20ರಿಂದ 50 KB. ಓಕೆ, ಅದಕ್ಕೆ ಇಮೇಜ್ ಸೈಜರ್ ಅಂತ ಆ್ಯಪ್ ಇದೆ, ಇನ್ನು ಹಲವಾರು ವೆಬ್ಸೈಟ್ಗಳಿದೆ, ಅವು ಕೂಡ ಟ್ರೈ ಮಾಡಿ. ನೆಕ್ಸ್ಟು ಸಿಗ್ನೇಚರ್ ಕೂಡ ಇಲ್ಲಿ ಸೈಜ್ ಇದೆ, ಡೈಮೆನ್ಷನ್ 10ರಿಂದ 20 KB. ಓಕೆ, ಆ ಒಂದು ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ನೆಕ್ಸ್ಟು ಡಾಕ್ಯುಮೆಂಟ್ ಸ್ಕ್ಯಾನೇಷನ್ ಇಲ್ಲಿ ಅಂದರೆ ಮಿನಿಮಮ್ 200 ಡಾಟ್ಸ್ ಪರ್ ಇಂಚಸ್ ಒಂದು ಪ್ರೊಸೀಜರ್ ಇರಬೇಕು ಸ್ಕ್ಯಾನರು. ನೋಡಿ ಎಲ್ಲೇನು ಕೊಟ್ಟಿದ್ದಾರೆ, ನೀವು ಫೋಟೋ ಅಪ್ಲೋಡ್ ಮಾಡಲಿ, ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಇದ್ದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಎಕ್ಸಾಮ್ಗೆಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಕರೆಕ್ಟಾಗಿ ತೊಗೊಂಡು ಮತ್ತು ನೋಡಿ, ಯಾರಾದರೂ ಅಪ್ಲಿಕೇಶನ್ ಆಗಬೇಕಂದ್ರೆ ನಾವು ನೋಡಿ ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ, ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್. ಓಕೆ, ಕೇವಲ 80 ರೂಪಾಯಿ ಚಾರ್ಜಸ್ ಒಂದು ಅಪ್ಲಿಕೇಶನ್ಗೆ. ಓಕೆ, ನೀವು ಕೂಡ ಇಷ್ಟ ಇದ್ದರೆ ನಮಗೆ ವಾಟ್ಸಪ್ ಗ್ರೂಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕೂಡ ಅಲ್ಲಿ ಕಾಂಟ್ಯಾಕ್ಟ್